8ರಿಂದಲೇ 3ನೇ ಬಾರಿ ಮೋದಿ ಪರ್ವ ಆರಂಭ ಆಗ್ತಾ ಇದೆ. ಜೂನ್ 8ರಂದು ಪ್ರಧಾನಿಯಾಗಿ ನರೇಂದ್ರ ಮೋದಿ ಪದಗ್ರಹಣ ಮಾಡಲಿದ್ದಾರೆ. ಹ್ಯಾಟ್ರಿಕ್ ಗೆಲುವು, 3ನೇ ಬಾರಿ, ಸತತ 3ನೇ ಬಾರಿ ಅಧಿಕಾರವನ್ನ ಹಿಡಿತಾ ಇದ್ದಾರೆ ಪ್ರಧಾನಿ ಪಟ್ಟವನ್ನ ಅಲಂಕರಿಸಲಿದ್ದಾರೆ. ಅಲ್ಲಿಗೆ ನೆಹರು ದಾಖಲೆಯನ್ನ ಪ್ರಧಾನಿ ಮೋದಿ ಸರಿಗಟ್ಟಿದ್ದಾರೆ. 1962ರ ಬಳಿಕ ಸತತ 3ನೇ ಬಾರಿ ಅಧಿಕಾರವನ್ನ ಹಿಡಿದಂತಹ ದಾಖಲೆಯನ್ನ ಬರಿತಾ ಇದ್ದಾರೆ. ನೆಹರು ಬಳಿಕ ಪಿಎಂ ಪಟ್ಟದಲ್ಲಿ ಹ್ಯಾಟ್ರಿಕ್ ಸಾಧನೆ ಮಾಡಿದ್ದಾರೆ ಮೋದಿ. ಅಲ್ಲಿಗೆ ನೆಹರು ದಾಖಲೆಯನ್ನ ಸರಿಗಟ್ಟಲಿದ್ದಾರೆ ನರೇಂದ್ರ ಮೋದಿ. 2014, 2019, ಈಗ 2024 ಕಳೆದ 2 ಬಾರಿಗೆ ಕಂಪೇರ್ ಮಾಡಿದ್ರೆ ಈ ಬಾರಿ ಸಾಕಷ್ಟು ಸವಾಲುಗಳಿತ್ತು, ಟಾಸ್ಕ್ಗಳಿತ್ತು. ಆದರೂ ಸಹ ಗೆಲುವಂತೂ ಸಿಕ್ಕಿದೆ. 3ನೇ ಬಾರಿ ಪ್ರಧಾನಿ ಪಟ್ಟದಲ್ಲಿ ನರೇಂದ್ರ ಮೋದಿ ಕೂರಲಿದ್ದಾರೆ. 1962ರ ಬಳಿಕ ಸತತ 3ನೇ ಬಾರಿಗೆ ಅಧಿಕಾರವನ್ನ ಹಿಡಿದಂತಹ ದಾಖಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಿದ್ದಾರೆ. ಈಗಾಗಲೇ 2 ಬಾರಿ ಪ್ರಧಾನಿ ಪಟ್ಟವನ್ನ ಅಲಂಕರಿಸಿ ದೇಶದ ಆಡಳಿತವನ್ನ ನಡೆಸಿದ್ದಾರೆ, ದೇಶವನ್ನ ಮುನ್ನಡೆಸಿದ್ದಾರೆ. ಈಗ ಸತತ 3ನೇ ಬಾರಿ ಜೂನ್ 8ರಂದು ಪದಗ್ರಹಣ ನಡೆಯಿತು. ಅಲ್ಲಿಗೆ ಹ್ಯಾಟ್ರಿಕ್ ಗೆಲುವು, 3ನೇ ಬಾರಿ ಪ್ರಧಾನಿ ಪಟ್ಟದಲ್ಲಿ ನೆಹರು ದಾಖಲೆಯನ್ನ ನರೇಂದ್ರ ಮೋದಿ ಸರಿಗಟ್ಟಲಿದ್ದಾರೆ. ಕಳೆದೆರಡು ಬಾರಿ ಬಹುಮತ ಬಿಜೆಪಿಗೆ ಸಿಕ್ಕಿತ್ತು. ಈ ಬಾರಿ ಬಿಜೆಪಿಗೆ ಬಹುಮತ ಇಲ್ಲದೆ ಹೋದ್ರೂ ಕೂಡ ಎನ್ಡಿಎ ಒಕ್ಕೂಟಕ್ಕೆ ಬಹುಮತ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಅಧಿಕಾರದ ಗದ್ದುಗೆ ಇರೋದಕ್ಕೆ, ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ನೆಹರು ಬಳಿಕ ಹ್ಯಾಟ್ರಿಕ್ ಸಾಧನೆ ಮಾಡಿರುವಂತಹ ಖ್ಯಾತಿ ಪ್ರಧಾನಿ ಮೋದಿ ಅವರಿಗೆ ಸಿಗ್ತಾ ಇದೆ. ಮೋದಿಗೆ ಮೈತ್ರಿ ಪವರ್ ಸಿಗ್ತಾ ಇದೆ. ಹಾಗಾಗಿ ಅಧಿಕಾರದ ಖದರ್ ಕೂಡ ಮತ್ತೆ ದೊರೆತಾ ಇದ್ದು ಜೂನ್ 8ರಂದು 3ನೇ ಬಾರಿ ಪ್ರಧಾನಿಯಾಗಿ ಮೋದಿ ಪದಗ್ರಹಣವನ್ನ ಮಾಡ್ತಾರೆ. ನೆಹರು ಬಳಿಕ ಪಿಎಂ ಪಟ್ಟದಲ್ಲಿ ಹ್ಯಾಟ್ರಿಕ್ ಸಾಧನೆ ಮಾಡಿದ ಖ್ಯಾತಿ ಈಗ ನರೇಂದ್ರ ಮೋದಿ ಅವರ ಪಾಲಿಗೆ ಸಿಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.